ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ತಮ್ಮೆಲ್ಲರಿಗೂ ವೆಲ್ಕಮ್. ಇಂದು ಕೆಸೆಟ್ ಮತ್ತು ನೆಟ್ಗೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಎರಡನೆಯ ತರಗತಿ ಆರಂಭ ಮಾಡ್ತಿದ್ದೀವಿ. ಇಲ್ಲಿ ನಾವೇನಪ್ಪ ಅಂದ್ರೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ಸು ಸಾಧಿಸ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಆದಂತ ಒಂದು ದೃಢವಾದ ಸಂಕಲ್ಪ ಕಿಚ್ಚು ಇರಬೇಕೆಂಬ ಒಂದು ಮಾತನ್ನೇನಪ್ಪ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ರೀತಿಯಾದಂತ ಹೇಳಿಕೆ ನೀಡಿದ್ದಾರೆ. ಇಲ್ಲಿ ಏನಂತಂದ್ರೆ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು. ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾಗಿದ್ರೆ ನಾವೇನಪ್ಪ ಅಂದ್ರೆ ನೂರಕ್ಕೆ 70ರಷ್ಟು 60ರಷ್ಟು ಕೆಲಸ ಮಾಡುವುದಲ್ಲ. ಯಾಕಂದ್ರೆ ಈ ಯಶಸ್ವಿ ಅಂದ್ರೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಏನಪ್ಪ ಅಂದ್ರೆ ನಾವು ಸಾಧನೆ ಮಾಡ್ಬೇಕಂದ್ರೆ ಇಲ್ಲಿ 100ರಷ್ಟು ಏನಂತಾರೆ ಎಫರ್ಟ್ ಹಾಕಲೇಬೇಕಾಗ್ತದ. ಅಂದಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿ ಆಗ್ತೀವಿ, ಒಂದು ಉನ್ನತವಾದಂತ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದ. ಅದ್ರ ಜೊತೆಲಿ ಏನಪ್ಪ ಅಂದ್ರೆ ಈಗಾಗಲೇ ನಮ್ಮ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ಕೆಸೆಟ್ ಆಗಿರ್ಬೋದು, UGC ನೆಟ್ ಆಗಿರ್ಬೋದು, ಇಂಥ ಎಕ್ಸಾಮ್ಗಳು ಏನಪ್ಪಾ ಅಂದ್ರೆ ನಾವು ಸರಳವಾದಂತ ರೀತಿಯಲ್ಲಿ ಏನಂದ್ರೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಅಲ್ಲಿ ಏನಂದ್ರೆ ನಿರಂತರವಾದಂತ ಒಂದು ಪ್ರಯತ್ನ ಇದ್ದೇ ಇರಬೇಕು. ಅದ್ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಮನಸ್ಸಿನ ಮುಂದೆ ಏನಂದ್ರೆ ಯಾವುದೇ ರೀತಿಯ ಅಡೆತಡೆ ನಿಲ್ಲಲಾರದು. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನಾವು ನಮ್ಮ ಮನಸ್ಸು ಅಂದ್ರೆ ದೃಢವಾದಂತ ಮನಸ್ಸು ಇರಲೇಬೇಕೆಂಬ ಒಂದು ಮಾತನ್ನ ಏನಪ್ಪಾ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ರೀತಿ ಹೇಳಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕೆಸೆಟ್ ನೆಟ್ಗೆ ಸಂಬಂಧಪಟ್ಟಂತಂದ್ರೆ ಈಗಾಗಲೇ ಕ್ವಶನ್ ಅರೇಂಜ್ ಆಗಿರುವಂತದ್ದು. ಇಲ್ಲಿ ಏನಂದ್ರೆ ಸಾಮಾನ್ಯವಾದಂತ ಪ್ರಶ್ನೆಗಳು ಕೇಳಲ್ಲ. ಯಾಕಂದ್ರೆ ಇಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಅಂತಂದ್ರೆ ಇದು ಸಾಫ್ಟ್ವೇರ್ ಸಂಬಂಧಪಟ್ಟದಾಗಿರ್ಬೋದು, ಹಾರ್ಡ್ವೇರ್ಗೆ ಸಂಬಂಧಪಟ್ಟದಾಗಿರ್ಬೋದು, ಇಲ್ಲಿ ಇಂಥ ರೀತಿಯ ಕೆಲವು ಪ್ರಶ್ನೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೇಳುವಂತದ್ದು ನಾವು ಕಾಣ್ತೀವಿ. ಈಗಾಗಲೇ ಅಂತಂದ್ರೆ ಇದು UGC ನೆಟ್ ಅಲ್ಲಿ ಕೇಳಿರುವಂತದ್ದು ಅಂತ ನಾವು ಹೇಳ್ತೀವಿ. ಇಲ್ಲಿ ಏನಂದ್ರೆ ಬಯಸ್ ಲಾಂಗ್ ಫಾರ್ಮ್ ಏನ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಏನಂತಂದ್ರೆ ನಮ್ಗೆ ಈ ರೀತಿಯಾದಂತ ಆಪ್ಷನ್ ಕೊಟ್ಟಿರ್ತಾನೆ. ಈ ರೀತಿ ಆಪ್ಷನ್ಸ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಗೊತ್ತಿರಬೇಕಾಗ್ತದ. ಇಲ್ಲಿ ನೋಡ್ರಿ, ಇದರಲ್ಲಿ ಒಂದು ಬಿಗ್ ಇನ್ಫಾರ್ಮೇಶನ್ ಆನ್ಲೈನ್ ಸಿಸ್ಟಮ್ ಅಂತ ಕೇಳ್ತಾನೆ, ಇದು ಬರಲ್ಲ. ಆಮೇಲೆ ಅಂದ್ರೆ ಬೈನರಿ ಇನ್ಪುಟ್ ಔಟ್ಪುಟ್ ಸಾಫ್ಟ್ವೇರ್ ಅಂತ ಹೇಳಿ. ಬೈನರಿ ಅಂತಂದ್ರೆ ಇಲ್ಲಿ 0 ಮತ್ತು 1 ಅಂದ್ರೆ ಬೈನರಿ ಭಾಷೆಯಲ್ಲಿರುವಂತ ಇದನ್ನು ನಾವು ಹೇಳ್ತೀವಿ. ಅವ್ರ ಜೊತೆ ಏನಂದ್ರೆ ಇಲ್ಲಿ ಏನ್ ಮಾಡ್ತಾನೆ, ಮೂರನೇಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕೇಳ್ತಾನೆ. ಆಮೇಲೆ ಏನಂದ್ರೆ ಇಲ್ಲಿ ಕೊನೆಯದಾಗಿ ಬೈನರಿ ಇನ್ನರ್ ಓಪನ್ ಸಾಫ್ಟ್ವೇರ್ ಅಂತ ಹೇಳಿ. ಇಲ್ಲೇನಂದ್ರೆ ಇದಕ್ಕೇನಂದ್ರೆ ವಿಸ್ತೃತದ ರೂಪ ಅಂತಂದ್ರೆ ನಾವೇನಂತಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳಿ ಅಂದ್ರೆ ಆನ್ಸರ್ ಬಂದಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಯಾವ ರೀತಿಯಾಗಿ ಇದರ ಬಗ್ಗೆ ಬಯಸು ಲಾಂಗ್ ಫಾರ್ಮ್ ನಿಮ್ಗೆ ಈಗಾಗಲೇ ಗೊತ್ತಾಯ್ತು. ಇದರ ಬಗ್ಗೆ ಮಾಹಿತಿ ಏನಂದ್ರೆ ಯಾವ ರೀತಿ ಇರ್ತವ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೇಕಾಗ್ತದೆ. ಇದು ನೋಡ್ರಿ, ಇದೇನಪ್ಪ ಅಂದ್ರೆ ಮದರ್ ಬೋರ್ಡ್ ನಲ್ಲಿ ಇರುವಂತದ್ದು ಯಾವ್ದಂತಂದ್ರೆ ಬಯಸ್ ಅಂತಂದ್ರೆ ಮದರ್ ಬೋರ್ಡ್ ನಲ್ಲಿ ಅಂತಂದ್ರೆ ಒಂದು ಸಣ್ಣ ಒಂದು ಚಿಪ್ ಇರ್ತದೆ. ಅಂದ್ರೆ ಈ ರೀತಿ ಯಾವ್ದಂತ ಸೇಫ್ ಅಲ್ಲಿ ಇರುತ್ತದೆ. ಯಾಕಂದ್ರೆ ನಾವೇನಪ್ಪ ಅಂದ್ರೆ ಬಾಹ್ಯವಾಗಿ ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, ಅದ್ರ ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು, ಇನ್ನಿತರ ಜನರೇಷನ್ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಏನಂತಂದ್ರೆ ನಾವು ಮಾಹಿತಿಯನ್ನ ತಿಳ್ಕೊಂಡಿರ್ತೇವೆ. ಅಂದ್ರೆ ಈಗಾಗಲೇ ಅಂದ್ರೆ ನೆಟ್ವರ್ಕ್ ಸಂಬಂಧಪಟ್ಟಂತೆ ಲ್ಯಾನ್ ಆಗಿರ್ಬೋದು, ಮ್ಯಾನ್ ಆಗಿರ್ಬೋದು, ವ್ಯಾನ್ ಆಗಿರ್ಬೋದು, ಮತ್ತೆ ಇಮೇಲ್ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಗೊತ್ತಿರ್ತದೆ. ಬಟ್ ಏನಂತಂದ್ರೆ ಮದರ್ ಬೋರ್ಡ್ ನಲ್ಲಿ ಇರುವಂತದ್ದು ಒಂದು ಮೆಮೊರಿ ಅಂತಂದ್ರೆ ಬಯಸ್ ಅಂದ್ರೆ ಈ ರೀತಿ ಇರುವಂತದ್ದು ಕಾಣ್ತೀವಿ. ಇಲ್ಲಿ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ನಾವು ಹೇಳುವಂತದ್ದು. ಇಲ್ಲಂದ್ರೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಬಯಸ್ನ ಬಗ್ಗೆ ನಮ್ಗೆ ಸಣ್ಣದಾಗಿ ಒಂದು ಶಾರ್ಟ್ ಆಗಿ ನಮ್ಗೆ ಮಾಹಿತಿ ಬೇಕಾಗ್ತದ. ಇಲ್ಲೇನಂದ್ರೆ ಈ ರೀತಿ ಇದೆ, ಬಯಸ್ ಈಸ್ ಸಾಫ್ಟ್ವೇರ್ ಸ್ಟೋರ್ಡ್ ಆನ್ ಎ ಸ್ಮಾಲ್ ಮೆಮೊರಿ ಚಿಪ್ ಅಂತೇಳಿ. ಅಂದ್ರೆ ಇದರಲ್ಲಿ ಅಂತಂದ್ರೆ ಇದು ಮದರ್ ಬೋರ್ಡ್ ಅಂತಂದ್ರೆ ಒಂದು ಸಣ್ಣದಾಗಿ ಸಂಗ್ರಹವಾಗಿರುವಂತ ಒಂದು ಮೆಮೊರಿ ಅಂತ ಹೇಳುವಂತದ್ದು. ಅಂದ್ರೆ ಇಲ್ಲಿ ಸಣ್ಣ ಮೆಮೊರಿಯು ಚಿಪ್ನಲ್ಲಿ ಸಂಗ್ರಹ ಇರೋ ಸಾಫ್ಟ್ವೇರ್ ಆಗಿದೆ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಮದರ್ ಬೋರ್ಡ್ ನಲ್ಲಿ ಒಂದು ಸಣ್ಣದಾದಂತ ಒಂದು ಮೆಮೊರಿ ಕಾರ್ಡ್ ಇರ್ತದೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಏನಂತಾರೆ ಅದರಲ್ಲಿ ಹಾಕಿರುವಂತದ್ದನ್ನ ಕಾಣ್ತೀವಿ. ಇದೇನಂತಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡ್ತದ ಅನ್ನೋದ್ರ ಬಗ್ಗೆ ನಮಗೆ ಬೇಕಾಗಿರ್ತದ. ಇಲ್ಲಿ ಕಂಪ್ಯೂಟರ್ ಪ್ರಾರಂಭವಾದ ನಂತರ ರನ್ ಆಗುವ ಸಾಫ್ಟ್ವೇರ್ ಆಗಿದೆ. ಅಂದ್ರೆ ಕಂಪ್ಯೂಟರ್ ಅಂದ್ರೆ ನಾವೇನ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ.
ಸ್ಟಾರ್ಟ್ ಮಾಡುವಂತ ಸಂದರ್ಭ ಅಂದ್ರೆ ರನ್ ಆಗುತ್ತಲ್ಲ ಅಂದ್ರೆ ಪ್ರೊಸೆಸ್ ಆಗುತ್ತಲ್ಲ ಅಂತ ಸಂದರ್ಭದಲ್ಲಿ ಅಂತಂದ್ರೆ ಇದು ಬಯಸ್ಸು ಕೆಲಸ ಮಾಡುವಂತದ್ದು. ಇಲ್ಲಿ ಇದಕ್ಕೇನಂದ್ರೆ ಪರಮೇರ್ ಅಂತ ಸಲ ನಾವು ಕರಿತೇವೆ. ಅಂದ್ರೆ ಬಯಸ್ಸಿಗೆ ಏನಪ್ಪ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಪರಮೇರ್ ಅಂತ ಕೇಳ್ತೀವಿ. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತಾ ಅನ್ನೋದ್ರ ಬಗ್ಗೆ ನಮ್ಗೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗ್ತದ. ಇದೇನಂದ್ರೆ ಬಯಸ್ ಏನಂತಂದ್ರೆ ಒಂದು ಸಿಸ್ಟಮ್ ಏನಂದ್ರೆ ಆನ್ ಆಗ್ಬೇಕಾದ್ರೆ, ಮತ್ತೇನಂದ್ರೆ ಏನಂದ್ರೆ ಆನ್ ಆದ್ಮೇಲೆ ಏನಂದ್ರೆ ನೆಕ್ಸ್ಟ್ ರೀಸ್ಟಾರ್ಟ್ ಆಗ್ಬೇಕಾದ್ರೆ ಇದೇನಂದ್ರೆ ಬಯಸ್ಸು ತನ್ನದಾದಂತ ರೀತಿಯಲ್ಲಿ ಏನಂತಂದ್ರೆ ಕೆಲಸ ಮಾಡುವಂತದ್ದು. ಇದೇನಂದ್ರೆ ಒಂದು ಚಿಕ್ಕದಂತ ನಾವು ಮೆಮೊರಿ ಅಂತ ಹೇಳುವಂತದ್ದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ಇದು ನಮ್ಮ ಸಂಸ್ಥೆ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರ ಸಂಸ್ಥೆ ಏನಂದ್ರೆ ಟ್ಯಾಗ್ ಆಗಿದೆ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಈಗಾಗಲೇ ಹಲವು ರೀತಿಯಲ್ಲಿ ಕೋರ್ಸ್ಗಳು ಆರಂಭವಾಗಿವೆ. ತಾವೆಲ್ಲ ಕೆಲವು ಯಾಕಂದ್ರೆ ಸಿಇಟಿಗೆ ಸಂಬಂಧಪಡದಂತೆ ಸ್ಪರ್ಧಾತ್ಮಕ ಯುಗದಲ್ಲಿ ಅಂದ್ರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತದೆ. ಇಲ್ಲಿ ಎಲ್ಲಾ ರೀತಿಯಾದಂತ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಅಂತ ತಮ್ಮೆಲ್ಲರಿಗೂ ಕಂಪ್ಯೂಟರ್ ನಾಲೆಜ್ ಕೊಡುವಂತ ನಮ್ಮ ಸಂಸ್ಥೆ ಇದೆ. ಇದರಲ್ಲಿ ಈಗಾಗಲೇ ಅಂದ್ರೆ ಕೋರ್ಸ್ಗಳು ಯಾವಂತಂದ್ರೆ PGDC ಅಂತೇಳಿ ಇದೇನಂತಂದ್ರೆ 1 year ಕೋರ್ಸ್ ಆಗಿದೆ. ಇದರಲ್ಲಿ ಅಂದ್ರೆ ನಮ್ಮಲ್ಲಿ 40 ಸೀಟ್ಗಳು ಅವಕಾಶ ಇರ್ತವೆ. ಇಲ್ಲಿ PGDC ನಾವು ಮಾಡಬೇಕಾಗಿದ್ರೆ ನಮಗೆ ಏನಂತಂದ್ರೆ BA ಓದಿರ್ಬೇಕು, BCom, BSc ಅಂದ್ರೆ ಒಟ್ಟಿನಲ್ಲಿ ಎನಿ ಡಿಗ್ರಿ ನಮಗೆ ಅವಶ್ಯಕ ಬೇಕಾಗ್ತದೆ. ಯಾಕಂದ್ರೆ 1 year ಕೋರ್ಸ್ ಇರುವಂತದ್ದು ಇದು ಪದವಿ ಪಡೆದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವಂತದ್ದು. ನೆಕ್ಸ್ಟ್ ಏನಂತಾರೆ ಎರಡನೇದು DCTTC ಅಂತೇಳಿ ಇದು ಏನಂದ್ರೆ 1 year ಕೋರ್ಸ್. ಇದೇನಂದ್ರೆ ಎಷ್ಟು ಸೀಟ್ಗಳು ಇರ್ತಾವ ಅಂತಂದ್ರೆ 50 ಸೀಟ್ಗಳು ಇರ್ತಾವ. ಇದೇನಂತಂದ್ರೆ ಡಿಗ್ರಿ ಆರ್ PUC ಓದಿದವರು ಬರ್ತದ ಮತ್ತು ಪಾಸ್ ಫೇಲ್ ಆದಂತ ವಿದ್ಯಾರ್ಥಿಗಳನ್ನಂತಂದ್ರೆ ಇಲ್ಲಿ ನಾವು ಬರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಮೂರನೇದು ADIT ಇದೇನಂದ್ರೆ 1 year ಕೋರ್ಸ್. ಇಲ್ಲಿ 40 ಸೀಟ್ಗಳಿದೆ. ಇದೇನಂದ್ರೆ ಓನ್ಲಿ SLC ಪಾಸ್ ಆದ್ರೆ ಸಾಕು. ಅವ್ರಿಗೆ ಏನಂತ ನಾವು ಕಂಪ್ಯೂಟರ್ ನಮ್ಮ ಸಂಸ್ಥೆಯಲ್ಲಿ ಕಲಿಸಿಕೊಡುವಂತದ್ದು. ನೆಕ್ಸ್ಟ್ ಅಂದ್ರೆ DDTP ಅಂತೇಳಿ ಇದೇನಂದ್ರೆ 6 month ಕೋರ್ಸ್ ಇದು. ಇಲ್ಲಿ ಅಂತಂದ್ರೆ 50 ಸೀಟ್ಗಳು ಇರ್ತಾವ. ಇದರಲ್ಲಿ ಅಂತಂದ್ರೆ SLC PUC ಡಿಗ್ರಿ ಪಾಸ್ ಆದವ್ರಿಗೆ ಏನಂತಂದ್ರೆ ನಾವು ಇಲ್ಲಿ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಕೊಡುವಂತದ್ದು. ನೆಕ್ಸ್ಟ್ ಅಂದ್ರೆ DCA ಇಲ್ಲಿ ಏನಂದ್ರೆ 6 month ಇದು ಕೂಡ ಇದು 30 ಸೀಟ್ ಇರ್ತಾವ. SSLC PUC ಡಿಗ್ರಿ ಆದಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುವಂತದ್ದು. ಇನ್ನು ಕೊನೆಯದಾಗಿ ಏನಂದ್ರೆ CIT ಇಲ್ಲಿ ಏನಂದ್ರೆ 3 month ಕೋರ್ಸ್ ಇದು, ಕೇವಲ 3 month. ಇಲ್ಲಿ 40 ಸೀಟ್ಗಳ ಅವಕಾಶ ಇರ್ತಾವೆ. ಇಲ್ಲಿ 5th ಸ್ಟ್ಯಾಂಡರ್ಡ್ SLC PUC ಡಿಗ್ರಿ ಆದಂತವ್ರು ಏನಂದ್ರೆ ಇಲ್ಲಿ ನಮ್ಗೆ ಏನಪ್ಪಾ ಕೇವಲ ಒಂದು 3 month ಕಂಪ್ಯೂಟರ್ ಬೇಕಪ್ಪ, ಈ 3 month ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕು ಅನ್ನುವಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಂದ್ರೆ ಅವಕಾಶ ಕೊಡುವಂತದ್ದು. ಇದು ಈಗ ಏನಂದ್ರೆ 2023-24ರಲ್ಲಿ ಬ್ಯಾಚ್ ಅಂತ ನಾವು ಹೇಳುವಂತದ್ದು. ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯ ಸಂಸ್ಥಾಪಕರಾದಂತ ಉರ್ಕುಂದಪ್ಪ ಸಾರ್ ಅವರಂದ್ರೆ ಇವರು ಈ ಸಂಸ್ಥೆಗೆ ನಿರ್ದೇಶಕರಾಗಿರುವಂತದ್ದು ನಾವು ಕಾಣ್ತೀವಿ. ಅದ್ರ ಜೊತೆಲಿ ಅಂತಂದ್ರೆ ಇಲ್ಲಿ ನೀವು ಈಗಾಗಲೇ ಏನಪ್ಪಾ ಅಂದ್ರೆ ಸಂಸ್ಥೆಯಲ್ಲಿ ಬಂದು ಅಡ್ಮಿಷನ್ ಆಗ್ಬೇಕಂತಂದ್ರೆ ನಿಮ್ಮ ಮನಸ್ಸು ಇಚ್ಛೆ ಪರಿಪೂರ್ಣ ಬೇಕಾಗ್ತದೆ. ನಿಮ್ಮ ಆಸಕ್ತಿ ಮೂಲಕ ಅಂದ್ರೆ ಈ ಕಂಪ್ಯೂಟರ್ ನಾಲೆಜ್ ಪಡ್ಕೊಂಡ್ರೆ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ರೀಚ್ ಯುವರ್ ಗೋಲ್ ಜಾಯಿನ್ ಟುಡೇ ಅಂತ ನೀವೇನಪ್ಪ ಅಂದ್ರೆ ಒಂದು ಗುರಿಯನ್ನು ಸಾಧಿಸಬೇಕಾಗಿದ್ರೆ ನೀವು ಹಿಂದೆ ಏನಂತಂದ್ರೆ ಬಂದು ಅಡ್ಮಿಷನ್ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೆ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ನಮ್ಗೆ ಯಥ ಪ್ರಕಾರವಾಗಿ ನಾವು GK ಪೇಪರ್ಗೆ ಸಂಬಂಧಪಟ್ಟದಂತೆ ಏನಂದ್ರೆ ಇಲ್ಲಿ 2ನೇ ಪ್ರಶ್ನೆ ಅಂತ ನೋಡುವಂತದ್ದು. ಇಲ್ಲಿ ನೋಡ್ರಿ, ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಓನ್ಲಿ ಕಂಪ್ಯೂಟರ್ನ ಪ್ರೀತಮ ಯಾರಂತ ಕೇಳುವಂತದ್ದಲ್ಲ, ಇದು ಅದರಲ್ಲಿ ಏನಂತ ರ್ಯಾಮ್ಗಳು ಯಾವಂತ ಕೇಳುವಂತದ್ದಲ್ಲ. ಇಲ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ಏನಂತಂದ್ರೆ OS ಗೆ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಹೋಗಿರುವಂತದ್ದು ನಾವು ಕಾಣುತ್ತೇವೆ. ಯಾವುದು OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಒಂದು ಕಂಪ್ಯೂಟರ್ಗೆ ಏನಪ್ಪಾ ಅಂದ್ರೆ ಜೀವ ಬರ್ಬೇಕಾಗಿದ್ರೆ ಅಲ್ಲಿ ಏನಪ್ಪಾ ಅಂದ್ರೆ OS ಪ್ರಮುಖವಾಗಿರುತ್ತದೆ. ಇಲ್ಲೇನಪ್ಪಾ ಅಂದ್ರೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂತ ಹೇಳಿ. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂತಂದ್ರೆ ಈ ಹಾರ್ಡ್ವೇರ್ ಅಂತಂದ್ರೆ ನಾವು ಮುಟ್ಟಬಹುದು, ಟಚ್ ಮಾಡಬಹುದು. ಸಾಫ್ಟ್ವೇರ್ ಅಂದ್ರೆ ಯಾವ್ದೇ ರೀತಿಯಲ್ಲಿ ಮುಟ್ಟಕ್ಕಾಗಲ್ಲ, ಓನ್ಲಿ ನೋಡುವಂತದ್ದು. ಈಗಾಗಲೇ ಅಂದ್ರೆ ಹಾರ್ಡ್ವೇರ್ ಅಂದ್ರೆ ಇವೆಲ್ಲ ಕೀಬೋರ್ಡ್ ಬರ್ತದ ಮತ್ತು ಮೌಸು ನಮ್ಮ CPU ಎಲ್ಲ ಅಂದ್ರೆ ಕಾಮನ್ ಆಗಿ ನಾವು ಸ್ಪರ್ಶ ಮಾಡುವಂತದ್ದು ನಾವು ಕಾಣುವಂತದ್ದು. ಇದರಲ್ಲಿ ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಇದೆಲ್ಲ, ಈ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಯಾವ್ಯಾವ ಬರ್ತಾವ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾಗ್ತದ. ಯಾಕಂದ್ರೆ ನಾವೇನಂದ್ರೆ ಇಲ್ಲಿ ಯಶಸ್ವಿ ಸ್ಪರ್ಧಾತ್ಮಕದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ನಾವೇನಂದ್ರೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬೇಕಾದ್ರೆ ನಾವೇನಂದ್ರೆ ಮತ್ತೆ ನಾವು ಅಥವಾ ನೀವೇನಂದ್ರೆ ಹೆಚ್ಚಿನ ರೀತಿಯಲ್ಲಿ ಏನಂದ್ರೆ ಇಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ಏನಪ್ಪಾ ಅಂದ್ರೆ ಅಡ್ಮಿಷನ್ ಮಾಡಿದ್ರೆ ನಿಮ್ಗೆ ಅನುಕೂಲ ಎಲ್ಲ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ. ಅದ್ರ ಜೊತೆ ಅಂದ್ರೆ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಯುನಿಕ್ಸ್ ಬರ್ತದ ಅಥವಾ ಲಿನಕ್ಸ್ ಬರ್ತದ
ವಿಂಡೋಸ್ ಬರ್ತದ ಅಥವಾ ಟ್ಯಾಲಿ ಬರ್ತದ ಅನ್ನುವಂಥದ್ದು ಇಲ್ಲಿ ಕೇಳುವಂಥದ್ದು. ಇದ್ರ ಅಂತಂದ್ರೆ ಯುನಿಕ್ಸ್ ಎಂಬುದು ಏನಪ್ಪಾ ಅಂದ್ರೆ ಇದು OS ಬಟ್ ಲಿನಕ್ಸ್ ಎಂಬುದು OS, ವಿಂಡೋಸ್ ಎಂಬುದು OS. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದಂತಂದ್ರೆ ಇದು ಅಂದ್ರೆ ಸಿಸ್ಟಮ್ ಅಲ್ಲ ಅಂತ ಅಂದ್ರೆ ಟ್ಯಾಲಿ. ಇದಂತಂದ್ರೆ ನಾವು ಇದರಲ್ಲಿ ಸಾಫ್ಟ್ವೇರ್ ಆಗಿ ಬರುವಂತದ್ದು ನಾವು ಕೇಳುವಂತದ್ದು, ಇದು ಬರಲ್ಲ. ಇಲ್ಲಿ ನೋಡಿ ನಮ್ಗೇನಪ್ಪಾ ಅಂದ್ರೆ ನಮಗೆ ಪರಿಪೂರ್ಣವಾಗಿ ಅಂತಂದ್ರೆ ಈ ರೀತಿಯಾದಂತ ಮೊಬೈಲ್ ಅಲ್ಲಿ ಏನಪ್ಪಾ ಅಂದ್ರೆ ಅದನ್ನ ಆಲ್ OS ಅಂತೇಳಿ ಈ ರೀತಿಯ ಹೊಡೆದ ತಕ್ಷಣ ನಾವೇನಂದ್ರೆ ಅದನ್ನ ನಾವು ಸ್ಕ್ರೀನ್ ಶಾಟ್ ಆಗಿ ಮಾಡಿಕೊಂಡು ಇದರಲ್ಲಿ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಈಗಾಗಲೇ ಅಂದ್ರೆ ನೋಡ್ರಿ ಯಾವ್ದಂತಾರೆ ಮ್ಯಾಕ್ ಆಗಿರ್ಬೋದು OS ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರಾಗ MS-DOS OS ಬರ್ತದ, ಲಿನಕ್ಸ್ ಬರ್ತದ. ಈ ರೀತಿಯಾದಂತ ಎಲ್ಲಾ ರೀತಿಯಲ್ಲಿ ಅಂದ್ರೆ ಇವು OS ಗಳು ಬರ್ತಾವ ಅನ್ನೋ ಮಾತ್ರ ಗೊತ್ತಾಗ್ಬೇಕು. ಯಾಕಂದ್ರೆ ಈ ರೀತಿಯಾಗಿ ನೋಡ್ರಿ ಕೆಲವು ಟೆಕ್ಸ್ಟ್ ರೀತಿಯಲ್ಲಿ ಅಂತಂದ್ರೆ ನಾವು ಅಭ್ಯಾಸ ಮಾಡಿದ್ರೆ ಅಲ್ಲಿ ನಮ್ಗೆ ನೆನಪು ಇರಲ್ಲ. ಈ ರೀತಿಯಲ್ಲಿ ನೋಡಿದ್ರೆ ನಮ್ಗೆ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿ ಏನಪ್ಪ ಅಂದ್ರೆ ಸಿಕ್ಕೇ ಸಿಗ್ತದ ಅನ್ನುವಂತ ಮಾತು ನಾನು ಹೇಳುತ್ತೇನೆ. ಇದರಲ್ಲಿ ಏನಂದ್ರೆ ನೆಕ್ಸ್ಟ್ ಪ್ರಮುಖವಾಗಿ ನಮ್ಮ ಬೋಧನಾ ವಿಧಾನ. ಈ ಬೋಧನಾ ವಿಧಾನ ಇದೆಯಲ್ಲ ಇದು ಪ್ರಮುಖವಾದಂತ ಅಧ್ಯಯನ ಆಗ್ಯದ. ಯಾಕಂದ್ರೆ ಇದೇನಪ್ಪ ಕೇವಲ UGC ಕೇಸೆಟ್ ಕೇಳುವಂತದ್ದಲ್ಲ. ಇದೇನ ಇದ್ರ ಜೊತೆಲಿ ಏನಪ್ಪಾ ಅಂದ್ರೆ ಡಿ.ಎಡ್ ಅಂತ B.Ed ಆದಂತ ವಿದ್ಯಾರ್ಥಿಗಳಿಗೆ ಇದು ಪ್ರಮುಖ ಆಗಿರ್ತದ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಟೀಚರ್ಗೆ ಪ್ರಮುಖ ಆಗಿರುವಂತದ್ದು. ಇಲ್ಲಿ ನೋಡ್ರಿ ನಮ್ಗೇನಪ್ಪ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನದ ಗುಣಲಕ್ಷಣಗಳು. ರೂಪಣಾತ್ಮಕ ಗುಣಲಕ್ಷಣ ಅನ್ನೋಕ್ಕಿಂತ ಇಲ್ಲಿ ನಾವು ಮೌಲ್ಯಮಾಪನದಲ್ಲಿ ಎರಡು ವಿಧಗಳನ್ನು ನೋಡೋಣ ಫಸ್ಟ್. ಯಾಕಂತಂದ್ರೆ ಇದು ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂತೇಳಿ ಅಂತ ಬರ್ತದ. ಇದರಲ್ಲಿ ಏನಪ್ಪಾ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತೇಳಿ. ಆಮೇಲೆ ಏನಂದ್ರೆ ಸಂಕಲನಾತ್ಮಕ ಇವ್ಯಾಲ್ಯೂಯೇಷನ್ ಅಂದ್ರೆ ಸಮ್ಮಿಟಿವ್ ಇವ್ಯಾಲ್ಯೂಯೇಷನ್. ನೀವೇನಂದ್ರೆ ಈ ಪದಗಳ ಜೊತೆ ಏನಂದ್ರೆ ಈ ಇಂಗ್ಲಿಷ್ ಪದಗಳು ಏನಪ್ಪಾ ಅಂದ್ರೆ ಪ್ರಮುಖವಾಗಿರುವಂತದ್ದು. ಈ ಫಾರ್ಮೇಟಿವ್ ಅನ್ನುವಂಥದ್ದು ಅಂತ ನೀವು ಸೇವ್ ಮಾಡ್ಕೊಬೇಕಾಗ್ತದೆ. ಸಮ್ಮಿಟಿವ್ ಅನ್ನೋದ್ರ ಬಗ್ಗೆ ನಿಮಗೆ ಸೇವ್ ಮಾಡ್ಕೊಬೇಕು. ಅಂದಾಗ ಮಾತ್ರ ಏನಂದ್ರೆ ಅಲ್ಲಿ ಕ್ವಶನ್ ಕೇಳುವಂತ ಸಂದರ್ಭದಲ್ಲಿ ನಿಮಗೆ ಅತಿ ಬೇಗನೆ UGC ಬರೆಯುವಂತದ್ರಲ್ಲಿ ಅಂದ್ರೆ ಫಾರ್ಮೇಟ್ ಅಂದ್ರೆ ರೂಪಣಾತ್ಮಕ, ಸಮ್ಮಿಟಿವ್ ಅಂದ್ರೆ ಸಂಕಲನಾತ್ಮಕ ಅನ್ನೋ ಮಾಹಿತಿ ನಿಮಗೆ ಗೊತ್ತಾಗ್ತದ. ಅದ್ರ ಜೊತೆ ಅಂದ್ರೆ ಇಲ್ಲಿ ನೋಡ್ರಿ ರೂಪಣಾತ್ಮಕದಲ್ಲಿ ಅಂತಂದ್ರೆ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಇಲ್ಲಿ ಕಿರು ಪರೀಕ್ಷೆಗಳು ಬರ್ತಾವ. ಯಾವ್ದು ಕಿರು ಪರೀಕ್ಷೆ ಬರ್ತದ. ಅಂಡ್ ಘಟಕ ಪರೀಕ್ಷೆ ಅಂತಂದ್ರೆ ಯೂನಿಟ್ ಟೆಸ್ಟ್ ಅಂತ ಬರ್ತಾವ. ಮಾಸಿಕ ಅಂತಂದ್ರೆ ಮಂತ್ಲಿ ಟೆಸ್ಟ್ ಬರ್ತಾವ. ಆಮೇಲೆ ತ್ರೈಮಾಸಿಕ ಪರೀಕ್ಷೆ ಅಂದ್ರೆ 3 ತಿಂಗಳಲ್ಲಿ 3 ಮಂತ್ ಅಂದ್ರೆ ನಡೆಯುವಂತ ಪರೀಕ್ಷೆಗಳನ್ನ ನಾವು ಕಾಣ್ತೀವಿ. ಇಲ್ಲಿ ಸಂಕಲನಾತ್ಮಕ ಅಂತಂದ್ರೆ ಸಮ್ಮಿಟಿವ್ನಲ್ಲಿ ಅಂತಂದ್ರೆ ವಾರ್ಷಿಕ ಪರೀಕ್ಷೆಗಳು ಬರುವಂತದ್ದು, ಆಮೇಲೆ ಪಬ್ಲಿಕ್ ಪರೀಕ್ಷೆಗಳು ಬರುವಂತದ್ದು. ಇವು ಏನಪ್ಪಾ ಅಂದ್ರೆ ಈ ರೀತಿಯಾದಂತ ಮೌಲ್ಯಮಾಪನ ವಿಧಗಳಲ್ಲಿ ಏನಂತಾರೆ ನಿಮಗೆ ಮಾಹಿತಿ ಇದ್ರೆ ಇವೇನಂದ್ರೆ ಪ್ರತಿಯೊಂದು ಎಕ್ಸಾಮ್ ದಲ್ಲಿ ನಮ್ಮ UGC ಮತ್ತು KCET ಅಲ್ಲಿ ಕೇಳಿರುವಂತದ್ದು ನಾವು ಕಾಣುತ್ತೇವೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಏನಂದ್ರೆ ಇಲ್ಲಿ ಇದು ನೋಡಿದ್ವಿ ಯಾವ್ದಾದ್ರು ರೂಪಣಾತ್ಮಕ ಮೌಲ್ಯಮಾಪನ ಯಾವ ರೀತಿ ಇರ್ತದೆ ಅಂತಂದ್ರೆ ಇಲ್ಲಿ ನೋಡ್ರಿ ವರ್ಷದುದ್ದಕ್ಕೂ ನಡೆಯುವಂತ ಪ್ರಕ್ರಿಯೆ. ಅಂದ್ರೆ ಇದೇನಪ್ಪಾ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಇದು ಕಂಟಿನ್ಯೂ ಆಗಿ ನಡೆಯುವಂತದ್ದು. ಮತ್ತೇನಂದ್ರೆ ತತ್ಕ್ಷಣದ ಪ್ರತಿಪುಷ್ಟೀಕರಣ ಒದಗಿಸುವಂತದ್ದು. ಅಂದ್ರೆ ಏನಂದ್ರೆ ಇಮಿಡಿಯೇಟ್ಲಿ ಏನಂದ್ರೆ ನಾವು ಒಂದು ಕ್ಲಾಸ್ ನಲ್ಲಿ ಬೋಧನೆ ಮಾಡ್ತಿರ್ತೀವಿ. ಅಲ್ಲಿ ಏನಂದ್ರೆ ಕೆಲವು ಕ್ವಶನ್ ಕೇಳ್ತೀವಿ ವಿದ್ಯಾರ್ಥಿಗಳು. ಕೇಳಿದಂತ ಸಂದರ್ಭದಲ್ಲಿ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಇಮಿಡಿಯೇಟ್ಲಿ ಆಗಿ ಏನಂದ್ರೆ ಅವ್ರು ನಮ್ಗೆ ಏನಂದ್ರೆ ಆನ್ಸರ್ ಹೇಳುವಂಥದ್ದು. ಆನ್ಸರ್ ಹೇಳೋದಿದ್ದಂತ ಸಂದರ್ಭ ನಾವಂದ್ರೆ ಅದನ್ನ ಉತ್ತರ ಸರಿಯಾದ ಅಂದ್ರೆ ಇಮಿಡಿಯೇಟ್ಲಿ ಆಗಿ ಹೇಳುವಂಥದ್ದು. ಅವ್ರಿಗೆ ಏನಾದ್ರು ಪ್ರತಿಪುಷ್ಟವನ್ನು ಕೊಡುವಂಥದ್ದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಕಾಣುತ್ತೇವೆ. ಅದೇ ರೀತಿಯಲ್ಲಿ ಅಂದ್ರೆ ಬೋಧನೆ ನಡೆಯುತ್ತಿರುವಾಗಲೇ ನಡೆಯುವ ಪ್ರಕ್ರಿಯೆ. ಅಂದ್ರೆ ಇದನ್ನ ಕಂಟಿನ್ಯೂ ಆಗಿ ನಾವು ಏನಂತಂದ್ರೆ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ನಾವೇನಂತಂದ್ರೆ ಈ ರೂಪಣಾತ್ಮಕ ಮೌಲ್ಯಮಾಪನವನ್ನು ಬಳಕೆ ಮಾಡ್ತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲವೂ ಅಂದ್ರೆ ಆನ್ಸರೇ ಮೇಲಿನ ಎಲ್ಲವೂ ಅಂತ ಅನ್ನೋದ್ರ ಬಗ್ಗೆ ನಾವು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಕಾಣುವುದು. ಇದು ಪ್ರಮುಖವಾಗಿರುವಂತದ್ದು ನಾವು ಕಾಣುತ್ತೇವೆ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇದಿದೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನದ ಗುಣಲಕ್ಷಣವಾಗಿಲ್ಲ. ಇದೇನಪ್ಪ ಅಂದ್ರೆ ನಾವು ಸಮ್ಮಟಿವ್ದಲ್ಲಿ ಬರುವಂತದ್ದು ಮತ್ತು ಸಂಕಲನಾತ್ಮಕ ಬರುವಂತಲ್ಲಿ ಯಾವುದು ಬರಲ್ಲ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡುವಂತದ್ದು. ಇಲ್ಲಿ ನೋಡ್ರಿ ಇದೇನಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಇದೆ. ಇದೇನಂತಂದ್ರೆ ನಿರಂತರವಾದಂತ ಪ್ರಕ್ರಿಯೆ ಅಂತ ಕೇಳ್ತಾನೆ. ಆಮೇಲೆ ಅಂದ್ರೆ ವರ್ಷದ ಅಂತ್ಯದಲ್ಲಿ ನಡೆಯುವಂತ ಪ್ರಕ್ರಿಯೆ ಅಂತ ಕೇಳ್ತಾನೆ. ಆಮೇಲೆ ಬೋಧನೆ ಪ್ರಕ್ರಿಯೆ ಹಂತದಲ್ಲಿ ನಡೆಯುವಂತ ಪ್ರಕ್ರಿಯೆ ಅಂತ ಕೇಳುವಂತದ್ದು. ಇಲ್ಲಿ ಶಿಕ್ಷಣದ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಫಲವಾಗಿ ಎಂಬುದರ ಬಗ್ಗೆ ಇದೇನಪ್ಪ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಹೇಳ್ತದ ಅನ್ನೋದ್ರ ಬಗ್ಗೆ ಕೇಳುವಂಥದ್ದು. ಇಲ್ಲಿ ನಾವು ಇಲ್ಲಿ ಅಂದ್ರೆ ಎ ಮಾತ್ರ ಸರಿನಂತ ಕೇಳುವಂಥದ್ದು, ಮತ್ತು B, C ಮತ್ತು D ಮಾತ್ರ ಸರಿನಂತ ಕೇಳುವಂಥದ್ದು, ಮೇಲಿನ ಎಲ್ಲವೂ ಅಂತ ಕೇಳುವಂಥದ್ದು, ಮೇಲಿನ ಯಾವುದಲ್ಲ ಅಂತ ಹೇಳಿ.
ಇಲ್ಲಿ ಏನಂದ್ರೆ ನಾವೇನಂದ್ರೆ ಇದು ಆನ್ಸರ್ ಏನಪ್ಪಾ ಅಂದ್ರೆ ಇದು ಎರಡನೇದಂದ್ರೆ BCD ಅಂದ್ರೆ BCD ಅಂತಂದ್ರೆ ಇದು ನಿರಂತರವಾದ ಪ್ರಾಕ್ರಿಯೆ ಅಂತಂದ್ರೆ ಇದು ರೂಪನಾತ್ಮಕ ಫಾರ್ಮೇಟಿವ್ ಅಂತ ನಾವು ಹೇಳುವಂತದ್ದು. ಇದೇನಂದ್ರೆ ವರ್ಷ ಹಂತದಲ್ಲಿ ನಡೆಯುವಂತ ಪ್ರಕ್ರಿಯೆ ಯಾವ್ದಪ್ಪ ಅಂದ್ರೆ ಸಂಕಲನಾತ್ಮಕ ಅಂದ್ರೆ ವರ್ಷದ ಹಂತದಲ್ಲಿ ನಡೆಯುವಂತದ್ದು, ಬೋಧನಾ ಪ್ರಕ್ರಿಯೆಯಲ್ಲಿ ನಡೆಯುವಂತದ್ದು, ಮತ್ತು ಡಿ ಅಂತಂದ್ರೆ ಶಿಕ್ಷಣದ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಫಲವಾಗಿವೆ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕೊನೆ ಹಂತದಲ್ಲಿ ನೋಡುವಂತದ್ದು. ಇದೇನಪ್ಪ ಅಂದ್ರೆ ಸಂಕಲನಾತ್ಮಕ ಅಂದ್ರೆ BCD ಇದು ಆನ್ಸರ್ ಆಗಿರುವಂತದ್ದು ನಾವು ಕಾಣುತ್ತೇವೆ. ಬಿ ಮತ್ತು ಸಿ. ನೆಕ್ಸ್ಟ್ ಇಲ್ಲಿ ನೋಡಿ ನಾವು ಟೋಟಲ್ ಅಂದ್ರೆ UGC ನೆಟ್ ಅಂತಂದ್ರೆ 50 ಪ್ರಶ್ನೆಗಳು ಇರ್ತವೆ. ನಮ್ಗೇನಪ್ಪ ಅಂದ್ರೆ ಕೇವಲ ಅಂದ್ರೆ ಸಾಮಾನ್ಯ GK ಸಂಬಂಧಪಟ್ಟಂತ ಆನ್ಸರ್ ಹಾಕ್ಬಿಡ್ತೀವಿ. ಆಮೇಲೆ ಅಂದ್ರೆ ಬೋಧನೆ ವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾವು ಟಿಕ್ ಮಾಡ್ತೀವಿ. ಮತ್ತೆ ಇನ್ನಿತರ ಕೆಲವು ನಾವೇನಂದ್ರೆ ಆನ್ಸರ್ ಮಾಡುವಂತ ಈಸಿ ಇರುವಂತ ಆನ್ಸರ್ ಮಾಡ್ತೀವಿ. ಬಟ್ ಮೆಂಟಬಿಲಿಟಿ ಬಂದಾಗ ಏನಂತಂದ್ರೆ ನಾವು ಆನ್ಸರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆನ್ಸರ್ ಮಾಡಕ್ಕಾಗಲ್ಲ ಅಂತಂದ್ರೆ ನಾವು UGC ನೆಟ್ ಕೆಸೆಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇವಾಗ ಹಿಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಂದ್ರೆ ಯುವ ಪೀಳಿಗೆ ಏನಂದ್ರೆ ಎಂಟ್ರಿ ಆಗ್ಯದ. ಆ ಎಂಟ್ರಿ ಅಂತಂದ್ರೆ ನಾವು ಈಗಲೇ ಸೀನಿಯರ್ ಇರುವಂತ ಉಪನ್ಯಾಸಕರು ಇದ್ದಾರೆ. ಅವ್ರು ಏನಂದ್ರೆ ಈಗಲೇ 10 ವರ್ಷ ಆಗಿರ್ಬೋದು, 12 ವರ್ಷ ಆಗಿರ್ಬೋದು, ಮಿನಿಮಮ್ 8 ವರ್ಷ ಆದ್ರೆ ಆ ವಿಷಯದ ಬಗ್ಗೆ ಈಗಾಗಲಿರುವಂತ ಎಲ್ಲಾ ವಿಷಯಗಳ ಬಗ್ಗೆ ಏನಂದ್ರೆ ಪರಿಪೂರ್ಣವಾದಂತ ನಾಲೆಜ್ ಇರ್ತದ. ಬಟ್ ಏನಂದ್ರೆ ಇಲ್ಲಿ GK ಪೇಪರ್ ಇರ್ತದೆ. ಇಲ್ಲಿ ಏನಪ್ಪ ಅಂದ್ರೆ GK ಸಂಬಂಧಪಟ್ಟದಂತಂದ್ರೆ ಸಾಮಾನ್ಯ ವಿಜ್ಞಾನ ಅಂದ್ರೆ 50 ಅಂಕಗಳಿರುವಂತದ್ದು. ಸೆಕೆಂಡ್ ಸಬ್ಜೆಕ್ಟ್ ಅಂತಂದ್ರೆ ಕಾಮನ್ ಆಗಿ ಅಂತಂದ್ರೆ ಇಲ್ಲಿ 100 ಇರುವಂತ ಅಂದ್ರೆ 2 ಡಬಲ್ ಮಾರ್ಕ್ಸ್ ಇರುವಂತದ್ದು ನಾವು. ಬಟ್ ಇಲ್ಲಿ ಈ 50ಕ್ಕೆ ಏನಪ್ಪಾ ಅಂದ್ರೆ ಈ ಕೇವಲ ನಾವು 18 ಮಾರ್ಕ್ಸ್ ತೆಗೆದ್ರೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇಲ್ಲಿ ಮೊದಲಿಗೆ ಅಂದ್ರೆ ಓನ್ಲಿ ಎಲಿಜಿಬಲ್ ಇರುವಂತದ್ದು. ಇವಾಗ ಏನಂದ್ರೆ ನಾವು ಇತ್ತೀಚಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಂತಂದ್ರೆ ಕಾಮನ್ ಆಗಿ ಏನಂತಾರೆ ನಾವು 30ಕ್ಕಿಂತ ಹೆಚ್ಚು 30ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಾಗ ಮಾತ್ರ ಏನಂತಂದ್ರೆ ನಾವು ಜನರಲ್ ಅಲ್ಲಿ ಆಗುವಂತದ್ದು ನಾವು ಕಾಣ್ತೇವೆ. ಯಾಕಂದ್ರೆ ನಮ್ಗೆ ಕಾಮನ್ ಆಗಿ ಸಬ್ಜೆಕ್ಟ್ ಅಲ್ಲಿ ಅಂತಂದ್ರೆ ಪರಿಪೂರ್ಣವಾದಂತ ಮಾಹಿತಿ ಇರ್ತದ. ಇಲ್ಲಿ ಯಾವುದೇ ರೀತಿಯಲ್ಲಿ ನಮ್ಗೆ ಏನಂದ್ರೆ ಸಮಸ್ಯೆ ಇಲ್ಲ. ನಾವೇನಂದ್ರೆ ಇಲ್ಲಿ ಈ ಕ್ವಶನ್ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಬಿಟ್ಟು ಬಂದ್ಬಿಡ್ತೀವಿ. ಇದೇನಂತಂದ್ರೆ ನಾವು ಯಾವುದೇ ರೀತಿ ಮಾಡಿಲ್ಲ ಅಂತಂದ್ರೆ ನಾವೇನಂದ್ರೆ ಈಗಾಗಲೇ ಏನಂದ್ರೆ ಕಾಲ್ಫಾರ್ಮ್ ಆಗಿದೆ. ಇವಾಗ ಕೆಸೆಟ್ ಆಗಿದೆ ಮತ್ತು UGC ನೆಟ್ ಕೂಡ ಏನಂದ್ರೆ ನಡೀತಾ ಇದೆ. ಅಂತದ್ರಲ್ಲಿ ನಾವು ಇದ್ರ ಯಾವ ಕ್ವಶನ್ಗಳು ನಮಗೆ ಡಲ್ ಇದೀವಿ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಆಗಿರ್ಬೋದು, ಮತ್ತೆ ನಿಮ್ಮ ಸ್ನೇಹಿತರ ಆಗಿರ್ಬೋದು, ಕೆಲವರು ಏನಂದ್ರೆ ಮೆಂಟಾಲಿಟಿಯಲ್ಲಿ ಪರ್ಫೆಕ್ಟ್ ಇರ್ತಾರೆ. ಅವರು ಸರಳವಾದಂತ ರೀತಿಯಲ್ಲಿ ತಮಗೆ ತಿಳಿಸ್ಕೊಳ್ತಿರ್ತಾರೆ. ಅಂತದ್ರಲ್ಲಿ ಏನಪ್ಪಾ ಅಂದ್ರೆ ನೀವೇನ್ ಮಾಡ್ಬೇಕು, ಇಂಥವೇನಂದ್ರೆ ಬರುವಂತವನ್ನ ನೀವೇನ್ ಮಾಡ್ಬೇಕು, ಪರ್ಫೆಕ್ಟ್ ಆಗ್ಲೇಬೇಕು ಅಂದಾಗ. ಯಾಕಂದ್ರೆ ಒಂದೊಂದು ಅಂಕ ಅಷ್ಟು ಪರಿಪೂರ್ಣ ಆಗಿರುತ್ತದ ಅನ್ನೋದ್ರ ಬಗ್ಗೆ ನಿಮಗೆ ಆಗಲಿ ಗೊತ್ತು. ಬಟ್ ಆದ್ರೂ ಸಹ ನೀವು ಬಿಟ್ಟು ಬರ್ತೀರಿ. ಬಟ್ ನಾನೇನಾದ್ರೆ ಇಲ್ಲಿ ಸರಳವಾದಂತ ರೀತಿಯಲ್ಲಿ ಏನಾದ್ರು ನಿಮ್ಗೆ ತಿಳಿಸಿಕೊಡ್ಲಿಕ್ಕೆ ಇದು ಮಾಡ್ತೇನೆ. ಇಲ್ಲಂದ್ರೆ ಈ ಕೆಳಗಿನ ಯಾವ ಅಂಕಿಗಳು ಸರಿಯಲ್ಲಿ ಸೇರುತ್ತವೆ ಅಥವಾ ಸೇರುವುದಿಲ್ಲ ಅಂದ್ರೆ ಇಲ್ಲಿ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಇವಾಗ ಯಾವುದು ಸೇರೋದಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಈಗಾಗಲೇ KE ನಡೆಸಿದಂತ ಕ್ವಶನ್ ಅಲ್ಲಿ ಕೆಸೆಟ್ ನಲ್ಲಿ ಇರೋದಂತದ್ದು ನಾವು ಕಾಣ್ತೀವಿ. ಅದೇ ಏನಂತಂದ್ರೆ ಅದೇ ಮಾಡೆಲ್ ಆಗಿ ಇಟ್ಕೊಂಡು ತಮ್ಗೇನಂದ್ರೆ ಇದೇ ಮಾಡೆಲ್ ನೀವು ಸಹ ಏನಂದ್ರೆ ಅಭ್ಯಾಸ ಮಾಡ್ರಿ ಸರಳವಾದಂತ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳುವಂತದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಕಾಮನ್ ಆಗಿ ಏನಪ್ಪಾ ಈ ರೀತಿ ಬಂದಂತ ಸಂದರ್ಭ ಏನಂತಂದ್ರೆ ನೀವು ಇದು ಯಾವ್ದಂದ್ರೆ ಈ ರೀತಿ ABCD ಅಂದ್ರೆ ABCD ಏನಂತಂದ್ರೆ ನೀವು ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ ಅಂತಾರೆ ಅದು ಕ್ವಶನ್ ಒಟ್ಟಿನಲ್ಲಿ ಇದ್ದೇ ಇರ್ತದೆ. ಆ ಕ್ವಶನ್ ಇದ್ದಂತ ಸಮಯದಲ್ಲಿ ನೀವೇನ ಏನ್ ಮಾಡ್ಬೇಕಂತಾರೆ ಈ ಏದಿಂದ ಜಡ್ ಅವರಿಗೆ ಏನಂತಾರೆ ಆಲ್ಫಾಬೆಟ್ ಅಕ್ಷರಗಳು ಬರ್ಕೊಂಡ್ರೆ ನಿಮ್ಗೆ ಏನಂದ್ರೆ ಆ ಕ್ವಶನ್ ಏನಂತಂದ್ರೆ ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಇಲ್ಲಿ ನೋಡ್ರಿ ಈಸಿಯಾಗಿ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲ LKG UKG ಓದುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆಲ್ ABCD ಗೊತ್ತೇ ಇರ್ತವೆ. ಆದ್ರೂ ಸಹ ನಾವೇನಂತ ಕ್ವಶನ್ ಬಂದಾಗ ಇದು ಈ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಭಯ ನಾವು ಕಾಣ್ತೇವೆ. ಬಟ್ ಏನಂದ್ರೆ ನಾವೇನ ನೋಡ್ರಿ ಇಷ್ಟು ಈಸಿ ಆಗಿದೆ. ಇಲ್ಲಂದ್ರೆ ಇಲ್ಲಿ BCDE ಕರೆಕ್ಟ್ ಐತೆ. ಇಲ್ಲಿ ಅಂದ್ರೆ ಯಾವ್ದು ರೀತಿಯಲ್ಲಿ ತೊಂದರೆ ನೋಡ್ರಿ BCDE ರೈಟ್. ಇದೇ ಮಾಡೆಲ್ ಅಲ್ಲಿ ನಾವು ಕೇಳುವಂತದ್ದು ಕಾಣ್ತೇವೆ. ಅಂದ್ರೆ ಇಲ್ಲಿ ಅಂದ್ರೆ BCDE ಮತ್ತೆ ಅದೇ ಸೇಮ್ ಮಾಡೆಲ್ ಆಗಿ ಅಂದ್ರೆ GHIJ ಸೀರಿಯಲ್ ಆಗಿ ಕಾಣುವಂತದ್ದು. ಇಲ್ಲೇನೆಲ್ಲ ಅಕ್ಷರ ಯಾವ್ದು ರೀತಿಯಲ್ಲಿ ಗ್ಯಾಪ್ ಆಗಿಲ್ಲ, ಯಾವ್ದು ರೀತಿಯಲ್ಲಿ ಒಂದು ಮಧ್ಯದಲ್ಲಿ ಸೇರಿಲ್ಲ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ KLMN ಇದು ಕಂಟಿನ್ಯೂ ಆಗಿ ಇರುವಂತದ್ದು ನಾವು ಕಾಣ್ತೇವೆ. ಇಲ್ಲಿ ನೋಡ್ರಿ ಏನಂದ್ರೆ ಪಿ ಆದ್ಮೇಲೆ ಏನಂತ ಏನ್ ಬರ್ಬೇಕಂದ್ರೆ ಕ್ಯೂ ಬರ್ಬೇಕು. ಬಟ್ PO ಈ ರೀತಿ ಇದೇನಂತಂದ್ರೆ ಇಲ್ಲಿ ಸೀರಿಯಲ್ ಆಗಿ ಬಂದಿಲ್ಲ. ಸೀರಿಯಲ್ ಆಗಿ ಅಂತಂದ್ರೆ ಇಲ್ಲಿ ನೋಡ್ರಿ
ಪಿ ಕ್ಯೂ ಈ ರೀತಿ ಬರ್ಬೇಕಲ್ಲ, ಬಟ್ ಪಿ ಹೋಗಿದೆ. ಇದೇನಂತಾರೆ ಒಟ್ಟಿನಲ್ಲಿ ನಾವು ಇದನ್ನ ಇದೇನಂತಂದ್ರೆ ಒಂದು ವೇಟಿಂಗ್ ಅಲ್ಲಿ ಇಟ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇದನ್ನ ನಾವು ಇದು ಮಾಡ್ಬೇಕಾಗ್ತದೆ, ಟಿ ಯು ವಿ ಡಬ್ಲ್ಯೂ, ರೈಟ್? ಅಂದ್ರೆ ಇದು ಕ್ರಮಾನುಗತದಲ್ಲಿ ಇರುವಂತದ್ದು. ಇದು ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಇದು ನಾಲ್ಕನೇದೇನಪ್ಪ ಅಂದ್ರೆ ಇದು ತಪ್ಪಿರ್ತದ. ನಾವು ಇಲ್ಲಿ ಈ ರೀತಿ ಕೇಳ್ತಾನೆ ಅಂದ್ರೆ 1 ಅಥವಾ 3 ಅಂತ ಕೇಳ್ತಾನೆ. 1 ಅಥವಾ 3 ಅಂತ ಕೇಳೋಣ. 2 ಮಾತ್ರ ಸರಿನಾ, ಆಮೇಲೆ 2 ಮಾತ್ರ ಸರಿನಾ ಅಂತ ಹೇಳ್ತಾನೆ. ಇಲ್ಲಿ ಅಂದ್ರೆ ಇದ್ರಾಗ ಯಾವ್ದು ಸೇರೋದಿಲ್ಲ ಅನ್ನೋದ್ರ ಬಗ್ಗೆ 4 ಇದೆಲ್ಲ, ನಾವು ಆನ್ಸರ್ 4 ಅಂತ ಹೇಳುವಂತದ್ದು. ಈ ರೀತಿಯಾಗಿ ಏನಿಲ್ಲ, ಒಟ್ಟು ಆಲ್ಫಾಬೆಟ್ ಪ್ರಕಾರ ಅಂದ್ರೆ ನೀವು ಇಂದ ರೈಟ್ ಮಾಡಿ ಹಿಡ್ಕರಿ ಅಂದಾಗ ಮಾತ್ರ ಅಂದ್ರೆ ಈ ರೀತಿ ಹೋಗ್ರಿ. ಒಟ್ಟಿನಲ್ಲಿ ಅಂದ್ರೆ ಇದೇನಪ್ಪ ಅಂದ್ರೆ ನಾವು ಒಂದು ಅಂಕ ಏನಂತಾರೆ ನಮಗೆ ಬರುವಂತದ್ದು. ಒಟ್ಟಂದ್ರೆ ಯಾವುದೇ ಆಗಲಿ ಮಾರ್ಕ್ಸ್ ಅನ್ನು ಬಿಟ್ಟು ಬಂದ್ರೆ ಅಂತಂದ್ರೆ ನಾವು ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೋಡಿ, ಇದು ಸಹ ಏನಂತಾರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡಿ ಯಾವ್ದಂತಾರೆ ಶಿವು ಸ್ವೀಕರಿಸಿದ ಒಟ್ಟು ಮೊತ್ತದಲ್ಲಿ 20% ಖರೀದಿಗಳಿಗೆ ಬಳಕೆ ಮಾಡ್ತಾನೆ. ಎಷ್ಟು? 20% ಖರೀದಿ. ಉಳಿದ 15% ಸಾರಿಗೆ ಮಾಡಲಾಗಿರುತ್ತದೆ. ಅವನ ಹತ್ತಿರ ಎಷ್ಟು ಉಳಿದಪ್ಪ ಅಂತಂದ್ರೆ 1520 ಉಳಿದಿದೆ. ಆರಂಭದ ಮೊತ್ತ ಎಷ್ಟು ಅಂದ್ರೆ ಟೋಟಲ್ ಏನಪ್ಪ ಅಂದ್ರೆ ಅವನ್ನೆಲ್ಲ ಖರ್ಚು ಮಾಡಿಬಿಟ್ಟಿರ್ತಾನೆ. ಅವನೇನಪ್ಪ ಅಂದ್ರೆ ದುಡ್ಡು ಎಷ್ಟು ಉಳಿದದ ಅಂತಂದ್ರೆ 1520 ಉಳಿದದು. ಅಂದ್ರೆ ಸ್ಟಾರ್ಟಿಂಗ್ ಎಷ್ಟಿತ್ತು ಅವನಲ್ಲಿ 1500 ರೂಪಾಯಿ ಇತ್ತ, ಅಂದ್ರೆ 1800 ಇತ್ತ, ಆಮೇಲೆ 2000 ಇತ್ತ, 2500 ಇತ್ತ, 2800 ಇತ್ತ ಅನ್ನುವಂತ ಒಂದು ಪ್ರಶ್ನೆ. ಅಂದ್ರೆ ಆರಂಭಿಕ ಮೊತ್ತ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಾವು ಆಪ್ಷನ್ಸ್ ಅಲ್ಲಿ ನಾವು ನೋಡ್ಬೇಕಾಗ್ತದ. ಇಲ್ಲಿ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿಯಾದಂತ ಕ್ವಶನ್ ಕೇಳಿದಂತ ಸಂದರ್ಭದಲ್ಲಿ ಇದನ್ನ ಈ ರೀತಿ ಒಟ್ಟು ಅಂದ್ರೆ ಇದನ್ನ ಮಾಡ್ಬೇಕಾಗ್ತದ. 1500 ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಾದ 20% ಡಿವೈಡ್ 100, ರೈಟ್? ಆಮೇಲೆ ಅಂದ್ರೆ ಇದು 2 0 ಆಯ್ತು, ಇದು 2 0 ಆಯ್ತು. ಇಲ್ಲಿ ಏನಂತಾರೆ 18 20 ಅಂದ್ರೆ 360 ಆಗ್ತದ. 360 ಅಂತಂದ್ರೆ ಇಲ್ಲಿ ಎಷ್ಟು ಉಳ್ಬೇಕಂತಂದ್ರೆ 1520 ಉಳಿದಿರ್ಬೇಕಾಗ್ತದೆ. ಆಮೇಲೆ ಏನಂದ್ರೆ ಇಲ್ಲಿ 5% ಇದರಲ್ಲಿ ಕಳೆದ ಸಹ ಅಂತಂದ್ರೆ ಇನ್ನ ಕಡಿಮೆ ಆಗಿರ್ತದೆ. ಒಟ್ಟು ಆರಂಭ ಮೊತ್ತ ಏನಪ್ಪಾ ಅಂದ್ರೆ ನಮ್ಗೆ ಇದು 1800 ಅದಾಗ ಅಂದ್ರೆ 20 ನಾವೇನಂದ್ರೆ ಪರ್ಸೆಂಟೇಜ್ ತೆಗೆದ್ವಿ. ಆ 1800ರಲ್ಲಿ 360 ತೆಗೆದ್ರೆ ಸಹ ಏನಪ್ಪ ಅಂತಂದ್ರೆ ಇದನ್ನ 1800ರಲ್ಲಿ 360 ತೆಗೆದ್ವಿ. 0 0 ಹತ್ತರಾಗ 6 ಅಂದ್ರೆ 4, ಇಲ್ಲಿ ಇದು 1 ಓದಿರ್ತದೆ, 7 ಇರ್ತದೆ, 7 3 ಹೋದ್ರೆ ಅಂತಂದ್ರೆ 4, ರೈಟಾ? ಈ ರೀತಿ ಆದಂತ ಸಮಯ ಅಂದ್ರೆ ಇಲ್ಲಿ 440 ಇದೆ ಬರ್ತದೆ. ಬಟ್ ಇಲ್ಲಿ ಎಷ್ಟು ಓದಿರ್ಬೇಕು ಅಂತಂದ್ರೆ ಎಲ್ಲ ಆರಂಭಿಕ ಮೊತ್ತವನ್ನು 1800 ನಾವು ಸೇರಿಸ್ಕೊಂಡು ಆರಂಭಿಕ ಮೊತ್ತ ಎಷ್ಟಿರ್ತದೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಬಟ್ 1800 ಇತ್ತ ಅಂತ ನಾವು ನೋಡಿದ ಸಂದರ್ಭದಲ್ಲಿ ಉಳಿದ ಅಮೌಂಟ್ ಏನಂತಾರೆ ಮಿನಿಮಮ್ 1520 ಉಳಿದಿರ್ಬೇಕಾಗಿರ್ತದೆ. ಬಟ್ ಏನಂದ್ರೆ ಇಲ್ಲಿ ಕಡಿಮೆ ಅಂತ, ಯಾಕಂದ್ರೆ ಇಲ್ಲಿ ಯಾವಾಗ 5% ನಾವು ಮತ್ತೆ ಏನಂದ್ರೆ ಈ ರೀತಿ ಮಾಡಿದ್ರೆ ಇನ್ನ ಕಡಿಮೆ ಆಗ್ತದೆ. ಒಟ್ಟು ಇದೇನಂತಂದ್ರೆ ಬರೋದಿಲ್ಲ, ಇದು ಬರಲ್ಲ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಂತಂದ್ರೆ ಇದ್ರ ಮಾಡೋಣ 2000 ಮಾಡೋಣ. ಇದನ್ನ 2000 ರೂಪಾಯಿ ಆರಂಭಿಕ ಮೊತ್ತನ ಬರ್ಬೋದಾ ಅಂತ ನೋಡ್ಬೇಕಾಗ್ತದೆ. 2000 ಇಲ್ಲಿ ಎಷ್ಟಂದ್ರೆ 20% ಮಾಡ್ಬೇಕಾಗ್ತದೆ. ಆಮೇಲೆ ಡಿವೈಡ್ 100, ಆಮೇಲೆ ಅಂದ್ರೆ ಇದನ್ನ ಇದು 2 0 ಐತಿ, ಇದು 2 0 ಐತಿ, 20 ಎಷ್ಟು ಅಂತಂದ್ರೆ ಇದು 400 ಆಗ್ತದೆ. ಎಷ್ಟು? 400. ಈ 400 ಇದಲ್ಲ, 400 ಅಂತಂದ್ರೆ 2000ರಲ್ಲಿ 20% ಕಳಿಬೇಕಲ್ಲ. ಇದನ್ನ 2000ರಲ್ಲಿ ಎಷ್ಟಂದ್ರೆ 400 ಹೋದ್ರೆ ಎಷ್ಟು ಹೋಯ್ತದೆ ಅಂತಂದ್ರೆ 1600 ರೂಪಾಯಿ ಹೋಯ್ತದ, ರೈಟಾ? ಇದು 20% ಖರೀದಿಗಳಿಗೆ ಬಳಕೆ ಮಾಡಿದ ಸಂದರ್ಭದಲ್ಲಿ. ಇನ್ನು ಎಷ್ಟಪ್ಪ ಅಂದ್ರೆ 5% ಸಾರಿಗೆಗೆ ಮಾಡಲಾಗಿದೆ ಅಂತ. 5% ಸಾರಿಗೆ ಮಾಡಲಾಗಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಇದನ್ನ 16 ಏನ್ ಮಾಡ್ಬೇಕು, ಮತ್ತೆ ಪರ್ಸೆಂಟೇಜ್ ಅಲ್ಲಿ 5ರಲ್ಲಿ ನಾವು ಮಾಡಬೇಕಾಗ್ತದ. ಎಷ್ಟಂದ್ರೆ ಇದು 0, ಇದು 2 0, 16 80. ಎಷ್ಟು? 16 80. ಆಮೇಲೆ ಅಂದ್ರೆ ಇದನ್ನ 1600ರಲ್ಲಿ ಅಂತಂದ್ರೆ 1600 ಏನ್ ಮಾಡ್ಬೇಕಂತಂದ್ರೆ ಇದು 85% ನಾವೇನ್ ಮಾಡೋದು
ಸಾರಿಗೆ ಮಾಡಲಾಗಿದೆ ಅಂದ್ರೆ ಸಾರಿಗೆ ಏನ್ ಮಾಡಲ್ಲ ವೆಚ್ಚ ಮಾಡಲಾಗಿದೆ ಅಂತ ಇದೆ. ಇದನ್ನ ಏನ್ ಮಾಡ್ಬೇಕಂತಂದ್ರೆ 80 ಏನ್ ಮಾಡ್ಬೇಕು ನೆಕ್ಸ್ಟ್ ಕಳಿಬೇಕು. ಟೋಟಲ್ ಏನಂತ ಇದರಲ್ಲಿ 0 ಆಮೇಲೆ ಅಂದ್ರೆ ಇದರಲ್ಲಿ ಟೋಟಲ್ ಅಂದ್ರೆ ಆತರಾಗ 8 ಹೋದ್ರೆ ಎಷ್ಟು ಅಂತಂದ್ರೆ 2 ಬರ್ತದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ 1 ಬರ್ತದೆ 5 ಆಮೇಲೆ 1 ಟೋಟಲ್ ಅಂದ್ರೆ 1520. 1520 ಅಂತಂದ್ರೆ ಟೋಟಲ್ ಆರಂಭಿಕ ಇದು ಉಳಿದ ದಾನ ಎಷ್ಟು ಅಂದ್ರೆ 1520 ಆಗಿರ್ತಲ್ಲ. ಇಲ್ಲಿ ಆನ್ಸರ್ ಏನಪ್ಪ ಅಂದ್ರೆ ಆರಂಭಿಕ ಮೊತ್ತ ಎಷ್ಟು ಅಂತಂದ್ರೆ 2000 ಅಂತ ನಾವು ಹೇಳುವಂತದ್ದು. ಅಂದ್ರೆ ಈ ರೀತಿಯಾದಂತ ರೀತಿಯಲ್ಲಿ ಅಂದ್ರೆ ಮಾಡಬೇಕು. ಅಂದಾಗ ಮಾತ್ರ ನಿಮ್ಗೆ ಅಂಕಗಳನ್ನು ಏನಂದ್ರೆ ಇದು ಸಹ ಅಂತಂದ್ರೆ ಒಂದು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಒಟ್ಟಿನ ಇಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ನೀವು ಸರಳವಾದಂತ ರೀತಿಯಲ್ಲಿ ಏನಂದ್ರೆ ಮಾಡ್ರಿ. ಒಟ್ಟಿನಂತರ ಎಕ್ಸಾಮ್ ನಲ್ಲಿ ಹೋಗಿ ಮಾಡುವಂತದ್ದಲ್ಲ. ಒಟ್ಟಿನಲ್ಲಿ ಏನಂದ್ರೆ ನೀವು ಎಲ್ಲಂದ್ರೆ ನೀವು ಸ್ಟಡಿ ಮಾಡುವಂತ ರೂಮ್ ನಲ್ಲಿ ಆಗಿರ್ಬೋದು, ಮತ್ತೇನಂದ್ರೆ ಈಗಾಗಲೇ ಕೆಲವು ನಮ್ಮ ಯೂಟ್ಯೂಬ್ ಕ್ಲಾಸ್ ಮೂಲಕ ಅಂದ್ರೆ ಸರಳವಾದಂತ ಪ್ರಶ್ನೆಗಳು ತಮ್ಮ ಮನವರಿಕೆಗೆ ಮಾಡಿಕೊಡ್ತೀವಿ ಅನ್ನುವಂತ ಮಾಹಿತಿ ಇದೆ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಏನಂದ್ರೆ ಕೊನೆಯದಾಗಿ ಏನಪ್ಪ ಅಂದ್ರೆ ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದ ಮೊದಲ ಭಾರತೀಯ ಉಪಗ್ರಹ ಎಜಿಸ್ಯಾಟ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅನ್ನೋದ್ರ ಬಗ್ಗೆ ಕೇಳಿರುವಂತದ್ದು. ಯಾಕಂದ್ರೆ ಒಟ್ಟಿನಲ್ಲಿ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ಸಂಶೋಧನೆಗಳನ್ನು ಮಾಡ್ತಿದೆ. ಒಟ್ಟು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಉಪಗ್ರಹ ಆಧಾರಿತವಾಗಿ ಶಿಕ್ಷಣ ಬೇಕು ಅನ್ನುವಂತ ಮಾಹಿತಿಯನ್ನು ಕೇಳ್ತದೆ. ಈಗ ಏನಂದ್ರೆ ಶಿಕ್ಷಣ ಅಂದ್ರೆ ಔಪಚಾರಿಕವಾಗಿ ನಾವು ಕೊಡುವಂಥದ್ದು ಮತ್ತು ಅನೌಪಚಾರಿಕವಾಗಿ ಕೊಡುವಂಥದ್ದು ನಾವು ಕಾಣ್ತೇವೆ. ಒಟ್ಟಂದ್ರೆ ಔಪಚಾರಿಕ ಅಂತಂದ್ರೆ ನಾವು ನೇರವಾಗಿ ಸ್ಕೂಲ್ಗಳಿಗೆ ಹೋಗುವಂಥದ್ದು ಮತ್ತು ಕಾಲೇಜುಗಳಿಗೆ ಹೋಗುವಂಥದ್ದು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಂದ್ರೆ ನಾವು ನೇರವಾಗಿ ಅಭ್ಯಾಸ ಮಾಡುವಂಥದ್ದು ಕಾಣ್ತೀವಿ. ಒಟ್ಟು ಅನೌಪಚಾರಿಕ ಅಂದ್ರೆ ನಾವು ದೂರ ಶಿಕ್ಷಣ ಅಂದ್ರೆ ಓಪನ್ ಯೂನಿವರ್ಸಿಟಿಯಲ್ಲಿ ಅಂದ್ರೆ ನಾವು ಮತ್ತೆ ಆನ್ಲೈನ್ ಕ್ಲಾಸ್ಗಳ ಮೂಲಕ ಇವೆಲ್ಲ ಅನೌಪಚಾರಿಕ ರೀತಿಯಲ್ಲಿ ನಾವು ಕ್ಲಾಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಅಡ್ಮಿಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟಿನಲ್ಲಿ ಅಂದ್ರೆ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಬೇಕು ಎಂಬ ಒಂದು ಮಾತಿನಲ್ಲಿ ಏನಂತಂದ್ರೆ ಇದು ಎಜಿಸೆಟ್ ಅನ್ನು ಯಾವಾಗ ಇದು ಮಾಡಲಾಯಿತು ಅನ್ನೋದ್ರ ಬಗ್ಗೆ ನಾವು ಕೇಳಿರುವಂತದ್ದು. ಒಟ್ಟಿನಲ್ಲಿ ಅಂತಂದ್ರೆ ಎಜಿಸೆಟ್ ಅಂದ್ರೆ ಇದು ಉಪಗ್ರಹ ಆಧಾರಿತವಾಗಿ ಇಂಡಿಯಾ ಫಸ್ಟ್ ಡೆಡಿಕೇಟೆಡ್ ಎಜುಕೇಶನ್ ಸ್ಯಾಟಲೈಟ್ ಅಂತ ನಾವು ಅಂದ್ರೆ ಭಾರತದ ಮೊದಲೇನಪ್ಪ ಅಂದ್ರೆ ಒಂದು ಎಜುಕೇಶನ್ ಸಂಬಂಧಪಟ್ಟಂತ ಒಂದು ಸ್ಯಾಟಲೈಟ್ ಬಿಡುಗಡೆ ಮಾಡಿದ್ರೆ ಇದರ ಮೂಲಕ ಎಲ್ಲಾ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಅಂತಂದ್ರೆ ಸರಳವಾದಂತ ರೀತಿಯಲ್ಲಿ ಅಂದ್ರೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಅನ್ನುವಂತ ಮಾಹಿತಿಯನ್ನು ನಾವು ಕಾಣ್ತೀವಿ. ಇಲ್ಲಿ ಅಂದ್ರೆ ಕ್ವಶನ್ ಏನಪ್ಪ ಅಂದ್ರೆ ಇದು ಎಜಿಸೆಟ್ ಅನ್ನು ಯಾವಾಗ ಮಾಡ್ಯಾರ ಅಂದ್ರೆ ಯಾವಾಗ ಅಂದ್ರೆ ಲಾಂಚ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಮಗೆ ಕೇಳುವಂತದ್ದು. 1984ರಲ್ಲಿ ಮಾಡ್ಯಾರ ಅಂತ ಕೇಳುವಂಥದ್ದು, 1994ರಲ್ಲಿ ಮಾಡ್ಯಾರ ಅಂತ ಕೇಳುವಂಥದ್ದು, 2004 ಮತ್ತು 2014 ಯಾವ್ದಂತ ಇದು ಟೋಟಲ್ ಅಂದ್ರೆ ಇದು ನಮ್ಗೆ ಏನಂದ್ರೆ 2004ರಲ್ಲಿ ಲಾಂಚ್ ಮಾಡಿರುವಂತದ್ದು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಇದು ಒಟ್ಟು ನೋಡ್ರಿ ಶಿಕ್ಷಣಕ್ಕೆ ಸಂಬಂಧಪಟ್ಟದ ಈ ರೀತಿಯಾದಂತಹ ಮಾಹಿತಿ ನಾವು ಕಂಡಿದ್ವಿ. ಬಟ್ ಇದನ್ನೇನಪ್ಪ ಅಂದ್ರೆ ಇದು ಎಜಿಸೆಟ್ ಬಗ್ಗೆ ಇಷ್ಟು ಮಾಹಿತಿ ನಿಮ್ಗೆ ಇದ್ರೆ ಸಾಕು. ಇದು ಯಾವಾಗ ಲಾಂಚ್ ಆಯ್ತಾ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಅನುಕೂಲ ಆಗುತ್ತಾ ಅನ್ನುವಂತ ಮಾಹಿತಿಯನ್ನ ಕೇಳ್ತಾ ಒಟ್ಟಿನಲ್ಲಿ ಇದು ನಮ್ಮ ಸ್ಪರ್ಧಾತ್ಮಕ ಅಕಾಡೆಮಿ ಏನಂತಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಎಲ್ಲಾ ರೀತಿಯಾಗಿ ತಮ್ಮೆಲ್ಲರಿಗೆ ಏನಪ್ಪಾ ಅಂದ್ರೆ ಮನೋಮುಟ್ಟ ರೀತಿಯಲ್ಲಿ ಸರಳವಾದಂತ ರೀತಿಯಲ್ಲಿ ಅಂದ್ರೆ ಪರಿಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದೆ. ಈಗ ಏನಪ್ಪ ಅಂದ್ರೆ KCET ಸಂಬಂಧಪಟ್ಟ ಸಾಮಾನ್ಯ ಪತ್ರಿಕೆ 2 ಯೂಟ್ಯೂಬ್ಗಳಾಗಿದ್ವು. ಮತ್ತೆ ಇನ್ನ ಹೊಸವಾದಂತ ರೀತಿಯಲ್ಲಿ ನಿಮಗೆ ಸರಳವಾದಂತ ರೀತಿಯಲ್ಲಿ ನಾನು ತಂದುಕೊಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತದೆ. ಅದ್ರ ಜೊತೆಗೆ ಏನಪ್ಪ ತಾವೆಲ್ಲ ಸ್ನೇಹಿತರು ಆಗಿರ್ಬೋದು ಮತ್ತು ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತಿನ್ನ ಆಮೇಲೆ ಸ್ಪರ್ಧಾ ಅಕಾಡೆಮಿಯ ಪಾಲಕರಾಗಿರ್ಬೋದು ತಾವೆಲ್ಲರೂ ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತೇಳಿ ತಮ್ಮಲ್ಲಿ ಏನಂತಾರೆ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಅನ್ನು ಮುಕ್ತಾಯ ಮಾಡ್ತಿದ್ದೀನಿ. ಸರ ಮುಗಿತು.